ನಾಲ್ಕು ಜನರ ಎಗಲಿನಲ್ಲಿ ತೊರೆಕಾಡನಹಳ್ಳಿಯ ಬೀದಿಯಲ್ಲಿ, ನಾಲ್ಕು ಜನರ ಎಗಲಿನಲ್ಲಿ ತೊರೆಕಾಡನಹಳ್ಳಿಯ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ? ಕೆಂಪದಾಸೇಗೌಡರ ಮೆರವಣಿಗೆ. ಅದು ಯಾರದಪ್ಪ ಮೆರವಣಿಗೆ? ಕೆಂಪದಾಸೇಗೌಡರ ಮೆರವಣಿಗೆ. ನಾಲ್ಕು ಜನರ ಎಗಲಿನಲ್ಲಿ ಗೌಡನ ಮಗನೋಡೆ ಮಹಾರಾಜನಂಗೆ ಮಲಗೌಡೆ. ನೀಲೇ ಗೌಡನ ಮಗನೋಡೆ ಮಹಾರಾಜನಂಗೆ ಮಲಗೌಳೆ. ಕೆಂಪಪ್ಪ ಮಾಡದ ಕೆಂಪದಾಸೇಗೌಡ ಲೋಕವ ಬಿಟ್ಟು ಹೊರಟವನ. ಕೆಂಪವ್ವಾಡದ ಕೆಂಪದಾಸೇಗೌಡ ಲೋಕವ ಬಿಟ್ಟು ಹೊರಟವನ. ನಾಲ್ಕು ಜನರ ಜಗಲಿನಲ್ಲಿ ಬಂದವರೇ ನೋಡೋ ನನ್ನಪ್ಪ, ನಿನ್ನ ಪ್ರೀತಿಯ ಗೆಳೆಯರು ಕಾಣಪ್ಪ. ಬಂದವರೇ ನೋಡೋ ನನ್ನಪ್ಪ, ನಿನ್ನ ಪ್ರೀತಿಯ ಗೆಳೆಯರು ಕಾಣಪ್ಪ. ಕೆಂಪದಾಸೇಗೌಡ ಅನ್ನೋ ಸೊಲ್ಲು ಇಂದಿಗೆ ಮುಗಿದೋಯ್ತು ನೋಡಪ್ಪ. ಕೆಂಪದಾಸೇಗೌಡ ಅನ್ನೋ ಸೊಲ್ಲು ಇಂದಿಗೆ ಮುಗಿದೋಯ್ತು ಕಾಣಪ್ಪ. ನಾಲ್ಕು ಜನರ ಎಗಲಿನಲ್ಲಿ ತೊರೆಕಾಡನಹಳ್ಳಿ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ? ಕೆಂಪದಾಸೇಗೌಡನ ಮೆರವಣಿಗೆ. ನೀನು ಜೀವ ಬಿಡುವಾಗ ಯಾರ್ಯಾರ ನೆನೆದೋ ನನ್ನಪ್ಪ. ನೀನು ಪ್ರಾಣ ಬಿಡುವಾಗ ಯಾರ್ಯಾರ ನೆನೆದೋ ನನ್ನಪ್ಪ. ನಿನ್ನ ಪ್ರೀತಿಯ ಮಕ್ಕಳ ನೆನಕೊಂಡ, ಮುತ್ತುಳ್ಳ ಮಡದಿಯ ನೆನಕೊಂಡ, ತಿಮ್ಮಪ್ಪ ನೆನಕೊಂಡ, ಪ್ರಾಣವನಾದರು ಬಿಟ್ಟಪ್ಪ. ನಾಲ್ಕು ಜನರ ಎಗಲಿನಲ್ಲಿ ತೊರೆಕಾಡನಹಳ್ಳಿ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ? ಯಾರದಪ್ಪ ಮೆರವಣಿಗೆ? ಕೆಂಪದಾಸೇಗೌಡರ ಮೆರವಣಿಗೆ. ನಮ್ಮ ಕೆಂಪದಾಸೇಗೌಡರ
ಮಗುವಿಗೆ ತಾಯಿಯ ತೋಳಿನ ಆಸರೆ, ಸತ್ತವರಿಗೆ 4 ಜನರ ಹೆಗಲಿನ ಆಸರೆ. ಹುಡ್ತಾಗ ಒಬ್ರು ಎತ್ಕೊಂಡ್ರು, ಸತ್ತಾಗ 4 ಜನ ಹೊತ್ಕೊಂಡ್ರು, ಮಧ್ಯ 4 ದಿನ ನಡೆದಾಡ್ಕೊಂಡು, ಅದಕ್ಕೆ ಯಾಕೆ ಬೇಕು ಅವತಾರ ಅಂತ. ಶವದ ಮೆರವಣಿಗೆ ಈಗೆಲ್ಲ ಗಾಡಿಗಳು ಬಂದ್ಬಿಟ್ಟವೆ, ಆದರೂ 4 ಜನ ಹೊತ್ಕೊಂಡು ಹೋಗಾರು ಮಡಗಬೇಕು, 4 ಜನ ಹೊತ್ಕೊಂಡಾರು ಸೌದೆ ಸುತ್ತಬೇಕು. ಈ ಗಾಡಿ ಬಂದದ್ದು ಒಂದು ಥರದಲ್ಲಿ ಒಳ್ಳೇದಾಯಿತು, ಒಂದು ಥರದಲ್ಲಿ ಕೆಟ್ಟದ್ದು ಆಯ್ತದು. ಏನೋ ಗಾಡಿ ಮೇಲೆ ಹೆಣ ಇಟ್ಬಿಟ್ಟು ಒಬ್ಬರಿಬ್ಬರು ಕೂತ್ಕೋಬೇಕು. ಇದು ಬಂದು ಜನವೆಲ್ಲ ಹತ್ತಕ್ಕೆ ಶುರು ಆಗ್ಬಿಟ್ಟವ್ರು. ಈಗ ನಾನು ನಡಿನಾರೆ ಅನ್ನೋದು ಮ್ಯಾಕತ್ ಕೂತ್ಕೊ. ಮನೆ ಹೆಣ ಒಯ್ತಾದೆ ಮಳವಳ್ಳಿಲ್ಲ, ಅವಳು ಯಾರೋ ಪಕ್ಕದಲ್ಲಿ ಬಾಯಿ ಬಿಟ್ಕೊಂಬಂದ್ಬಿಟ್ಟು ಅವಳೆಲ್ಲ ಇಬ್ಬರು ಸತ್ತೋಗೋರು ಅನ್ಕೊಬಿಟ್ಟು. ಅದೇನು ಚಂದ ಅದು. ಅದ್ಯಾಕಪ್ಪ ಆ ಗಾಡಿ ಎತ್ತು ಆಸೆ ಬಂದು ಕೂತಿದ್ದು. ಬಾಕಿ ಟೈಮ್ ಮೇಲೇನೋ ಅದು ಗಾಡಿ ವಾಹನ, ಶವ ಇಟ್ಟ ಮೇಲೆ ಶವದ ಗಾಡಿ ಅದು. ಯಾರೋ ತೀರ ಆಗದಿರೋ ಕೂತ್ಕೊಳ್ಳಿ, ತುಂಬ ವಯಸ್ಸಾದ್ರು, ಇದು ಬದ್ರಲ್ಲ ಹತ್ಕೊಂಬಿಟ್ಟು. ಅದಕ್ಕೆ ಯಾಕೆ ಆ ಶವದ ಮೆರವಣಿಗೆ ಎಲ್ಲ ನೋಡ್ಬೇಕು. ಕೆಂಪದ ಆಸೆಗಳು ನೋಡ್ರಿ, ಏನಿದ್ರು ಏನು ಗಳಿಸಿದ್ರು ಎಲ್ಲ ಬಿಟ್ಟು ಹೋಗ್ತಾರೆ ಬರಿಗೈಲಿ. ಒಂದು ಹುಟ್ಟದ ಮಗು, ಯಾವುದೇ ಮಕ್ಕಳು ನೋಡಿ ಮುಷ್ಟಿ ಹಿಡ್ಕೊಂಡೆ ಹುಟ್ಟೋದು, ಯಾವ ಕೈ ಬಿಟ್ಕೊಂಡು ಒಂದು ಹುಟ್ಟೋದಿಲ್ಲ. ಬೇಡ ಈ ಲೋಕದಲ್ಲಿ ಏನು ಬೇಡ, ಈ ಸಂಸಾರ ಬೇಡ, ಈ ಜೀವನ ಬೇಡ ಅಂತ. ಅದಕ್ಕೆ ನಾವೇನು ಮಾಡ್ತೀವಿ, ಕೈ ಬಿಡ್ಬೇಕಾದ್ರೆ ಕಾಸು ಮಡಗ್ತೀವಿ ಎಡೆಗೆ, ಬೆಳ್ಳ ಅಗಲ ಮಾಡಿ 500 ರೂಪಾಯಿ ನೋಟ್ ಇಟ್ಬಿಟ್ಟು ಕಾಸು ಹಿಡ್ಕೊ ಬಿಗ್ಗಿಯಾಗಿ ಅಂತ ಬರ್ತೀವಿ. ಆಗ ಶುರುವಾದ ಭಾವ ಮತ್ತೆ ಬಿಡೋದಿಲ್ಲ. ಮತ್ತೆ ಸತ್ತ ಮೇಲೆ ಕೊನೆಗಳಿಗೆಲಿ ಎಲ್ಲಡಕ್ಕೆ ಮೇಲೆ 1 ರೂಪಾಯಿ ಇಡಿಸ್ಬೇಕು. ಆಗ ನೋಡ್ಬೇಕು ಕೈ ಗಿಂಚಿಗತ್ತದೆ, ನಾವು ಬಿಡೋಂಗಿಲ್ಲ, ಹಿಡ್ಕೊಳ್ಳೋ ನಿನ್ನ ಮನ ಕೈನಾಗ ದುಡ್ಡು ಅಂತಿದ್ದಲ್ಲ ಅಂದ್ರೆ ಹಿಡ್ಕೋಂಗಿಲ್ಲ. ಶವದ ಮೆರವಣಿಗೆ ಹೋಗುವಾಗ ಚಿಲ್ಲರೆ ಕಾಸು ಮಾಡಿಸ್ಕೊಂಡು ಮ್ಯಾಕೆ ಎಸೀತಾರೆ ನೋಡಿ. ಹಣ ಅಂತಿದ್ದು ಕೆಂಪದ ಆಸೆಗೋಡ್ನು 1 ರೂಪಾಯಿ ಹಿಡ್ಕದೆ ಹೋಯ್ತಾವ ನೋಡ್ಕೊಂಡ್ರೆ ಒಂದ್ಸಲ. ಯಾಕೆ ಬೇಕು ಈ ಭವ ಅಂತ. ಆಸೆಯಿಂದ ಬದುಕು ತಪ್ಪಲ್ಲ ರೀ, ದುರಾಸೆಯಿಂದ ಬದುಕು ತಪ್ಪು. ದುರಾಸೆಯಿಂದ ಬದುಕು. ನಾನು ಒಂದಷ್ಟು ಬದುಕಬೇಕು, ಸ್ವಾಭಿಮಾನವಾಗಿರಬೇಕು, ಮಕ್ಕಳು ಚೆನ್ನಾಗಿ ಓದಬೇಕು, ಒಂದು ಮನೆ ಕಟ್ಟಬೇಕು, ಅದು ಆಸೆ. ಅದು ಇಡೀ ಊರನ್ನೇ ಮೀರಿಸ್ಬೇಕು, ನನ್ನಂಗೆ ಸಂತೋಷ ಯಾರಿಗೂ ಇರಬಾರ್ದು, ನಾನೇ ಪ್ರಬಲ ಆಗಬೇಕು, ನಾನು ಹೇಳ್ದಂಗೆ ಎಲ್ಲ ನಡಿಬೇಕು. ಇದು ದುರಾಸೆ, ದುಃಖಕ್ಕೆ ಮೂಲ ಆಗ್ತದೆ. ಅದಕ್ಕೆ ಕಳೆದೋದ್ರ ಬಗ್ಗೆ ಚಿಂತೆ ಬೇಡ, ನಾಳೆ ಬಗ್ಗೆ ಜಾಸ್ತಿ ಯೋಚನೆ ಬೇಡ, ಒಂದಷ್ಟು ಯೋಚನೆ ಸರ್. ಕಳೆದೋದ್ರ ಬಗ್ಗೆ ಏನು ಚಿಂತೆ ಮಾಡಿಯಪ್ಪ. ಈ ಭಾಳ ಜನ ತೊರೆಕಾಡಿನಳ್ಳಿಯವ್ರಿಗೆ ಸ್ಕೂಟಲ್ಲಿ ಮಧ್ಯೆ ಹೈವೇಲಿ ಓಡಾಡುವಾಗೆಲ್ಲ ಯೋಚನೆ, ನಮ್ಮಪ್ಪ ಇದು ಮಾರದೆ ಹೋಗಿದ್ರೆ ನಾ ಮಾರ್ಬೋದಾಗಿತ್ತು ಅಂತ. ಅವೆಲ್ಲ ನೋಡ್ಬಿಟ್ಟು ಅವ್ನು ಮಾರಾಗತ್ತಾನೆ, ಬಾಯಿ ಮುಚ್ಕ ಇರಬೇಕು, ನಂಟ್ರಿಗೆ ತೋರಿಸೋದು, ಇದು ನಮ್ಮದೇ ಸಹ. ನಮ್ಮಪ್ಪ ಬರೀ 3,000 ಮಾರ್ಬಿಟ್ಟು, ಇವತ್ತಿದ್ರೆ 3 ಕೋಟಿ ಇವನು ಮಾರುವೆ, ಇವನೇ ನಾನು ಮಡಿಕತ್ತಿದೆ ಅಂತ ಇಲ್ಲ. ಹೀಗಿದ್ರೆ 3 ಕೋಟಿ ಮಾರುವೆ ಅಂತ ಇವ್ ನಾಡು ಅವತಾರ ನೋಡಿದ್ರೆ ಅವ್ನು ಮಾರುವುದೇ ಸರಿ ಅನ್ನಿಸ್ತದೆ. ಮಾತ್ರ ಮಡಗಿದ್ರೆ ಬಿಡುನೆ ಅವ್ನು ಊರ ಅಂತಾರೆ ಊರ್ ಜನ, ಅವ್ನು ಮಾರ್ಬಿಟ್ಟೋದೇ ಸರಿ ಕಲ್ಲ ಅಂತ. ಯೋಚನೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಸುಲಭಾಗಂತಾರೆ ಬರೀ 3,000 40 ವರ್ಷದಲ್ಲಿ. ಇವತ್ತು 3 ಕೋಟಿ ಬೆಲೆ ಯಾಕನಪ್ಪ ಆ 3,000ದಲ್ಲಿ. ಅವತ್ತು 3,000 ಭೂಮಿ ಮಾರಿ ಅಕ್ಕಂಗಿರ್ ಮದುವೆ ಮಾಡವನೆ, ಬಟ್ಟೆ ತಂದು ಉಡ್ಸವನೆ, 4 ಜನಕ್ಕೆ ಅನ್ನ ಹಾಕೋನು ಪುಣ್ಯಾತ್ಮ. ಅದಕ್ಕೆ ಸತ್ಕೆಟ್ಟವರ ಬೈಕ್ ಹೋಗ್ಬಾರ್ದು. ಮನುಷ್ಯನಿಗೆ 2 ಶಾಪ ಬತ್ತ, ಒಂದು ನಾಗದೋಷ, ಒಂದು ಪಿತೃಶಾಪ. ಈ ನಾಗದೋಷ ಅಂತ ಎಲ್ಲರೂ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ, ಅದಿಷ್ಟ ಸುಬ್ರಹ್ಮಣ್ಯ, ಕಾಳಹಸ್ತಿಗೆ ಹೋಗಿ ನಿವಾರಣೆ ಮಾಡ್ಕೊಬರೋಕೆ ಹೋಯ್ತಾರೆ. ಪಿತೃಶಾಪ ಅಂತಲೂ ಒಂದದೇ. 3 ಹೊತ್ತು ಮನೇಲಿ ಹಿರಿಯರು ಬೈಯೋರಿಗೆ ಪಿತೃಶಾಪ ತಡ್ತದೆ. ಅದಕ್ಕೆ ಪಕ್ಷ ಮಾಸ ಮಾಡಿದಾಗ ಧೂಪ ಹಿಡ್ಕೊಂಡು ಕೈಲಿ ಕೆಂಡದ ಮೇಲೆ ಹಾಕುವಾಗ ಕ್ಷಮಿಸಿ ಅಂತ ಹಾಕ್ಬೇಕು. ಮಂತ್ರಗಿಂತ ಏನು ಹೇಳಂಗಿಲ್ಲ ಅವ್ರಿಗೆ. ನಮ್ಮಿಂದ ನಿಮಗೆ ನೋವಾಗಿದ್ರೆ ತಪ್ಪಾಗಿದ್ರೆ ದಯಮಾಡಿ ಕ್ಷಮಿಸಿ ಅಂತ ಕ್ಷಮಾಪಣೆ ಕೇಳೋಕೆ. ಅದಕ್ಕೆ ಮಗನ ಮಾರ್ಲಮಿ ಮಾಡುವಂತ ಯಾಕಂದ್ರು, ಮಾರ್ಬಿಡುವಂತ ಏನು ಅನ್ಲಿಲ್ಲ. ಎಷ್ಟೇ ಕಷ್ಟ ಆದರೂ ಅದೊಂದು ಹಬ್ಬ ನಿಲ್ಲಿಸ್ಬೇಡ ಅಂತ. ನಮಗೆಲ್ಲ ದಿನ ತಿಂತೀವನ್ನ, ಪಿತೃಗಳಿಗೆ ವರ್ಷದ ಕೂಳು ಅವ್ರು ಕರೆದು ಅವ್ರ ನೆನಪಿರಲಿ, ಹಿರಿಯರು ನೆನಪಿರಲಿ. ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ರು, ನಮ್ಮಪ್ಪ ಅವ್ವ ಎಷ್ಟು ಕಷ್ಟಪಟ್ಟರು, ನಮ್ಮ ತಾತ ಮುತ್ತಾತ ಎಷ್ಟು ಕಷ್ಟಪಟ್ಟಿದ್ರು, ಇವೆಲ್ಲ ನೆನಪಲ್ಲಿರ್ಬೇಕ್ರಿ. ಇವತ್ತು ಡೂಪ್ಲೆಕ್ಸ್ ಮನೆ ಕಟ್ಟಿರ್ಬೋದು, ಅವತ್ತು ಪಕ್ಕದ ಮೇಲೆ ಮಜ್ಜಿಗೆ ಇಸ್ಕೊಂಬಂದು ಅನ್ನ ಉಣ್ತಿದ್ದು ಮರಿಗೆ ಹೋಗ್ಬಾರ್ದು. ಇನ್ಲದ್ದು ನೆನಕೋ ಇಮ್ಡಿ ಕೊಳೆ ತೊಳ್ಕೋ ಅಂತ ಗಾದೆ. ಇನ್ಲದ್ದು ಯಾರು ನೆನೀತೀವೋ, ದುಃಖದ ದಿನಗಳು ನೆನೀತೀವೋ, ಪ್ರಜ್ಞಾವಂತರಾಗ್ತದೆ. ಯಾವಾಗ ಅದನ್ನೆಲ್ಲ ಮರ್ತು ಬಿಡ್ತೀವೋ ದುರಾಂಕಾರ ತುಂಬಿಡ್ತದೆ ಮನಸ್ಸಲ್ಲಿ. ಭಗವಂತ ಒಳ್ಳೇದು ಮಾಡ್ತಾನೆ, ನಮಗೆ ಒಳ್ಳೇದು ಮಾಡ್ತಾನೆ ನೋಡಿ. ಬಡತನ ಇದ್ದಾಗ ತಪ್ಪು ಮಾಡಿದ್ರೆ ಒಟ್ಟಿಗಿಲ್ದೆ ಮಾಡ್ದ ಅಂತಾರೆ. ಉಳ್ಳವನ್ ತಪ್ಪು ಮಾಡಿದ್ರೆ ದುಡ್ಡಿನ ಮದ ಅಂತಾರೆ. ಅಹಂಕಾರ, ಅಧಿಕಾರದ ಅಹಂಕಾರ ಅಂತಾರೆ.
ನಾವು ಕಷ್ಟದಲ್ಲಿದ್ದಾಗ ತಪ್ಪು ಮಾಡಿದ್ರೆ ತಪ್ಪಾಗುವುದಿಲ್ಲ. ಅದು ಇನ್ನೇನು ಮಾಡ್ತಾನಪ್ಪ, ವಿಧಿ ಇಲ್ಲ ಮಾಡ್ದ ಅಂತ. ಆದರೆ ಉಳ್ಳವನಾದ ಮೇಲೆ, ಒಂದು ಅಧಿಕಾರ ಸಿಕ್ಕ ಮೇಲೆ, ಹಣ ಸಂಪಾದಿಸಿದ ಮೇಲೆ ಮಾತ್ರ ಜಾಗರೂಕರಾಗೇ ಬದುಕಬೇಕಾಗಿದೆ ಲೋಕದಲ್ಲಿ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಲೋಕದಲ್ಲಿ ನಾವು ಹೆಂಗಿರಬೇಕು, ಈ ದೇಹ ಅನ್ನೋದು ಇದು ಭಗವಂತ ಕೊಟ್ಟಂಥ ಉತ್ಕೃಷ್ಟವಾದ ಉಡುಗೊರೆ. ಇದು 84 ಲಕ್ಷ ಜೀವರಾಶಿ ಪ್ರಪಂಚದಲ್ಲಿ, ಮನುಷ್ಯನೊಬ್ಬನೇ ಅಲ್ಲ, ಎಲ್ಲಕ್ಕೂ ಬದುಕಲಿಕ್ಕೆ ಅರ್ಹತೆ ಇದೆ. ಅಂಡಜ, ಪಿಂಡಜ, ಜಲಜ, ಸಸ್ಯಜ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಯಾಕೆ ಶ್ರೇಷ್ಠ ಅಂದರೆ, ಮಾತನಾಡೋ ಶಕ್ತಿ ಇದೆ, ಆಲೋಚನೆ ಮಾಡೋ ಶಕ್ತಿ ಇದೆ. ಅದಕ್ಕೆ ಮಾನವ ಶ್ರೇಷ್ಠ. ಅದಕ್ಕೆ ನಾವು ಮಾನವರಾಗಿ ಬಾಳೋಣ, ಭಕ್ತಿಯಿಂದ ಬಾಳೋಣ. ನಾನು ಅಂದ್ಕೊಂಡೆ ಏನೋ ಗ್ರಾಚಾರ ಹತ್ರಕ್ಕೆ ಬತ್ತಾದಿವತ್ತು ಅಂತ. ಇರಲಿ ಏನಿಲ್ಲ, ಅವ್ರು ಸೈಲೆಂಟಾಗಿರ್ತಾರೆ. ನೋಡಿ ಬಂದರು, ಆಯ್ತು ಕೂತ್ಕೊ. ಹಾಂ ಅದೇ ಈಗ ಆಯ್ತು. ಇಷ್ಟು ಚೆನ್ನಾಗಿ ಕೂತಿರು. ಒಬ್ಬರ ಹೇಳಿದ್ರು ಹಂಗಂತ, ದೇಹದಿಂದ ದೂರ ಅದೇ ಕೆಂಪದಾಸೇಗೌಡ. ಆಯ್ತು ಕಣ, ಆಡ್ತಾರೆ. ಇದು ಆಡ್ಮೇಲೆ ಹೊಂಟೋಬೇಕು. ತಿರ್ಗಾ ಮೇಲೆ ಇನ್ನೊಂದು ತಗೊಬರ್ಬೇಡ. ನಾನು ಇದೊಂದು ರೂಲ್ಸು. ಒಂದು ಹೇಳ್ದೆಡ್ಗೆ ಹೆಂಗೋ ನನ್ನ ಮಾತು ಕೇಳ್ತಾನೆ ಅಂತ ಇಲ್ಲೇ ನಿಂತ್ಬಿಡ್ತಾರೆ ಕೆಲವರು. ಇದೇ ಲಾಸ್ಟು, ಇದೇ ಫಸ್ಟು. ಆಡ್ತೀನಿ ಅಥವಾ ಹೋಗಿ ಊಟ ಮಾಡ್ಕೊಂಡಾಗ. ಹೇ ಶಂಕರ ದಯಾನಿದೆ, ಈ ದೇಹದಿಂದ ದೂರನಾದೇಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರವಾದೇಕೆ ಕೆಂಪದಾಸೇಗೌಡ. ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರವಾದೇಕೆ ಆತ್ಮನೇ. ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರವಾದೇಕೆ ಆತ್ಮನೇ.
ಮರಳಿದಾರೆಯ ಈ ದೇಹದಿಂದ ದೂರವಾದೆ